ಪೇಜಾವರ ಶ್ರೀಪಾದಂಗಳವರ ವ್ಯಕ್ತಿತ್ವ ಪ್ರತಿಯೊಬ್ಬ ವ್ಯಕ್ತಿಗೂ, ಸಣ್ಣ ವ್ಯಕ್ತಿಗೂ ಕೂಡ ಬಹಳ ಆದರ್ಶವಾದದ್ದು. ಮಧ್ಯಮ ತರಗತಿಯ ವ್ಯಕ್ತಿಗೂ ಆದರ್ಶ, ಬಹಳ ಉಚ್ಚ ಮಟ್ಟದಲ್ಲಿರುವಂತಹ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಗೂ ಅವರ ಆದರ್ಶಗಳುಂಟು. ಪೇಜಾವರ ಶ್ರೀಪಾದಂಗಳವರು ಅತ್ಯಂತ ಗಹನವಾದ ಶಾಸ್ತ್ರಾರ್ಥ ವಿಚಾರಗಳನ್ನು ಮಾಡುವ, ಪಾಠ ಪ್ರವಚನಗಳನ್ನು ಮಾಡುವ ಪೂರ್ಣಪ್ರಜ್ಞ ವಿದ್ಯಾಪೀಠದ ವ್ಯವಸ್ಥೆಯನ್ನು ಒಂದು ಕಡೆಗೆ ಮಾಡಿದರು. ಜೊತೆಗೆ ರಾಮ ಜನ್ಮಭೂಮಿಯಂತಹ ಇಡೀ ದೇಶದ ಶ್ರದ್ಧಾ ಕೇಂದ್ರದ ಸಂರಕ್ಷಣೆಗಾಗಿ ಹೋರಾಟವನ್ನು ಮಾಡಿ, ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ಸ್ಥಾಪನೆ ಮಾಡೋದು ಒಂದಾದರೆ, ಆ ಮೂಲಕವಾಗಿ ಪ್ರತಿಯೊಬ್ಬರ ಹಿಂದೂಗಳ ಮನಸ್ಸಿನಲ್ಲಿ ರಾಮದೇವರ ಬಗ್ಗೆ ಒಂದು ವಿಶೇಷವಾದ ಶ್ರದ್ಧೆಯನ್ನು ಮೂಡುವಂತೆ ಮಾಡಿದ ಒಂದು ದೊಡ್ಡ ಕಾರ್ಯವನ್ನು ಪೇಜಾವರ ಶ್ರೀಪಾದಂಗಳವರು ಮಾಡಿದ್ದಾರೆ. ಎಲ್ಲ ಸಂತರ ಜೊತೆಗೆ ಮುಂಚೂಣಿಯಲ್ಲಿ ನಿಂತು ಅವರಿಗೆ ಪ್ರೋತ್ಸಾಹನವನ್ನು ನೀಡಿ ಹೋರಾಟವನ್ನು ಮಾಡಿ, ಬಂಧನಕ್ಕೊಳಗಾಗಿದ್ದರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸದೆ ರಾಮ ಜನ್ಮಭೂಮಿಗಾಗಿ ಸತತ ಪರಿಶ್ರಮವನ್ನು ಪಟ್ಟಿದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ನಡೆಸುವ ಹಿನ್ನೆಲೆಯಲ್ಲಿ ಸರ್ಕಾರದ ಅನುದಾನವಿದೆ, ಅವರು ನಡೆಸ್ತಾ ಇದ್ದಾರೆ ಎನ್ನುವ ಭಾವನೆ ಎಲ್ಲರಿಗೂ ಉಂಟು, ಅದು ಸತ್ಯ. ಆದರೆ ಸರ್ಕಾರದ ಅನುದಾನವನ್ನು ತೆಗೆದುಕೊಳ್ಳುವ ಅಧ್ಯಾಪಕರು ಒಂದು 10% 20% ಇದ್ದರೆ, ಇನ್ನು 80% ಸ್ವಂತ ತಮ್ಮ ಕೈಯಿಂದ ಪೇಜಾವರ ಶ್ರೀಪಾದಂಗಳವರು ನೀಡಿ ಆ ಪೂರ್ಣಪ್ರಜ್ಞೆ ವಿದ್ಯಾಪೀಠವನ್ನು ನಡೆಸುವುದಕ್ಕೆ ಅಹೋರಾತ್ರ ಪರಿಶ್ರಮವನ್ನು ಪಡ್ತಾ ಇದ್ದರು. ಅಷ್ಟು ಅವರಿಗೆ ವಿದ್ಯೆಯ ಬಗ್ಗೆ ಇರುವಂತಹ ಕಾಳಜಿ. ಮೈಸೂರಿನ ಚಾತುರ್ಮಾಸ್ಯದಲ್ಲಿ ಅವರು ಕುಳಿತಾಗ ಒಂದು ಪತ್ರವನ್ನು ನಮಗೆ ಬರೆದಿದ್ದರು. ನನಗೆ ಆಗ ಅವರಿಗೆ 80 ವರ್ಷ, ಈಗ 88. ಆಗ ಸುಮಾರು 80ಕ್ಕೆ ಹತ್ತಿರ ಬರ್ತಾ ಇತ್ತು, 79 ವರ್ಷಗಳಿರಬಹುದು. 80ಕ್ಕೆ ಹತ್ತಿರ ಆಗ್ತಾ ಇದ್ದೇವೆ. ಹಿಂದೂ ಸಮಾಜದ ಅನೇಕ ವಿವಿಧ ವಿಭಾಗಗಳು, ವಿವಿಧ ಘಟಕಗಳಿವೆ. ಅವುಗಳೆಲ್ಲವುಗಳ ಕಾಳಜಿ ನನ್ನ ಮನಸ್ಸಿನಲ್ಲಿ ಬಹಳ ಇದೆ. ಮುಂದೆ ಏನು ಗತಿ, ಇವರೆಲ್ಲರ ಉದ್ಧಾರ ಮಾಡೋದು ಹೇಗೆ, ಅದರ ಬಗ್ಗೆ ಬಹಳ ನನಗೆ ಕಾಳಜಿ ಇದೆ, ಬಹಳ ಚಿಂತೆ ಇದೆ. ಹೇಗಾದರೂ ಮಾಡಿ ಸಮಾಜದ ಎಲ್ಲ ವಿಭಾಗದ ಜನರನ್ನು ಕೂಡ ಉದ್ಧಾರ ಮಾಡಬೇಕು ಅಂತನ್ನುವ ಆಲೋಚನೆಯಲ್ಲಿ ಮುಳುಗಿದ್ದೇವೆ ಅಂತನ್ನುವ ಮಾತನ್ನು, ತಮ್ಮ ಕಳಕಳಿಯನ್ನು ತಮ್ಮ ಪತ್ರದಲ್ಲಿ ಅವರು ವ್ಯಕ್ತ ಮಾಡಿದರು. ಅಷ್ಟು ಕೇವಲ ಉಪನ್ಯಾಸಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಮಾತ್ರ ಅಲ್ಲದೆ ಅಂತರಂಗದಲ್ಲಿಯೂ ಕೂಡ ಸಮಾಜದ ಏಳಿಗೆಗಾಗಿ ಅಷ್ಟು ಆಲೋಚನೆಯನ್ನು ಮಾಡಿ ಅವರಿಗೋಸ್ಕರ ನಿರಂತರವಾಗಿ ಪರಿಶ್ರಮವನ್ನು ಪಡುವಂತಹ ವ್ಯಕ್ತಿತ್ವ ಅವರದಾಗಿತ್ತು ಅನ್ನೋದನ್ನು ನಾವು ಅಂತರಂಗದಿಂದ ತಿಳಿದದ್ದು. ಚಿಕ್ಕ ಮಕ್ಕಳಿರಬಹುದು, ಅವರ ಪಂಚಮ ಪರ್ಯಾಯದಲ್ಲಿ ಯತಿಗಳು, ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು, ಎಲ್ಲ ತರಹದ ಅಧಿಕಾರಿಗಳು ಒಂದು ಕಡೆಗೆ, ಯತಿಗಳು, ವಿದ್ವಾಂಸರು, ವಿದ್ಯಾರ್ಥಿಗಳು, ವಾಕ್ಯಾರ್ಥಗಳನ್ನು ಮಾಡುವವರು, ಚರ್ಚೆ ಮಾಡುವವರು, ಇಂಥವರೆಲ್ಲ ಒಂದು ಕಡೆಗೆ, ಎಲ್ಲರನ್ನೂ ಕರೆಸಿ ಅಂತಹ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಮಾಜಕ್ಕೆ ಹಾಗೂ ವಿದ್ವತ್ ವೃಂದಕ್ಕೆ ವಿಶೇಷವಾಗಿ ಅವರು ಸಂತೋಷಪಡಿಸುವುದಲ್ಲದೆ, ಅತೀ ಚಿಕ್ಕ ಮಕ್ಕಳು, ಶಾಲೆ ಓದುವಂತಹ ಚಿಕ್ಕ ಮಕ್ಕಳೇನಾದರೂ ಕಾರ್ಯಕ್ರಮ ಮಾಡಿದರೂ ಕೂಡ ತಮ್ಮ ಅಷ್ಟು ಪರ್ಯಾಯದ ಉತ್ಸವಗಳ, ಶ್ರೀಕೃಷ್ಣನ ಪೂಜೆಯ ಪಾಠ ಪ್ರವಚನಗಳ ಮಧ್ಯದಲ್ಲಿಯೂ 4 ವರ್ಷದ 2 ವರ್ಷದ ಮಕ್ಕಳು ಏನಾದರೂ ಆಟ ಆಡ್ತಾರೆ ಅಂದರೆ, ಏನಾದರೂ ಹೇಳ್ತಾರೆ ಅಂದರೆ, ಅಷ್ಟೆಲ್ಲ ಕೆಲಸ ಬಿಟ್ಟು ರಾಜಾಂಗಣದಲ್ಲಿ ಕುಳಿತು ಅವರಿಗೆ ಪ್ರೋತ್ಸಾಹನ ನೀಡಿ ಮತ್ತೆ ಪೂಜೆಗೆ ಹೋಗ್ತಾ ಇದ್ರು. ಅನೇಕ ಬಾರಿ ಪರ್ಯಾಯಕ್ಕೆ ನಾವು ಹೋದಾಗ ನೋಡಿದ್ದು, ರಾತ್ರಿ 11-12 ಗಂಟೆಯಾದರೂ ಕೂಡ
ಮಕ್ಕಳು ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ನೃತ್ಯ, ಸಂಗೀತ, ಕಲೆ ಅಥವಾ ಭಾಷಣ, ಅವರಿಗೂ ಪ್ರೋತ್ಸಾಹನೆ ನೀಡಿ ಯಾವುದಾದರೊಂದು ರೀತಿಯಲ್ಲಿ ನಮ್ಮ ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ ಇದು ಎಲ್ಲ ವಯಸ್ಸಿನ ಎಲ್ಲ ವರ್ಗದ ಜನರಲ್ಲಿಯೂ ಬೆಳೆಯಬೇಕು ಅಂತನ್ನುವ ಅವರ ಕಳಕಳಿಯನ್ನು ನಾವು ನೋಡಿದ್ದು. ಇನ್ನು ಇದೆಲ್ಲವೂ ಬಿಟ್ಟು ಮಾನವರೇ ಅಲ್ಲದ ಪಶುಗಳು ಪಕ್ಷಿಗಳ ಬಗ್ಗೆಯೂ ಅವರಿಗೆ ಅಷ್ಟು ಕಾಳಜಿ. ಎಲ್ಲ ಪಾರಿವಾಳಗಳಿಗೆ ಆಹಾರ ಹಾಕಿ, ಎಲ್ಲ ಮೀನುಗಳಿಗೆ ಆಹಾರ ಹಾಕಿ, ಗೋವುಗಳಿಗೆಲ್ಲ ಹಾಕಿದ ಮೇಲೆ ಸ್ನಾನ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ನೈವೇದ್ಯ ಮಾಡೋದಕ್ಕೆ ಅವರು ಹೊರಡ್ತಾ ಇದ್ರು. ಅಂತರ್ಯಾಮಿಯಾದಂತಹ ಚೇತನರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು ಅಂತನ್ನುವುದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಅವರ ವ್ಯಕ್ತಿತ್ವವನ್ನು ನಾವು ಕಂಡಿದ್ದೇವೆ. ಅಷ್ಟು ಉದಾರವಾದ ಅವರ ಹೃದಯ ಎಲ್ಲರ ಮನಸ್ಸಿನಲ್ಲಿ ವಿಶೇಷವಾದ ಗಾಢವಾದ ಪರಿಣಾಮವನ್ನು ಮಾಡುವ ರೀತಿಯಲ್ಲಿ ನಮ್ಮ ವೆಂಕಟಾಚಲಯ್ಯನವರು ಇದೀಗ ತಿಳಿಸಿದರು. ಅಷ್ಟು ಸಿಹಿಯಾದ ಮಾತುಗಳು, ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡುವಂತಹ ಅವರ ಕಲೆ, ಅತ್ಯಂತ ವಿರೋಧಿ ಪಕ್ಷದವರ ಎದುರಿಗೆ ಬಂದಾಗಲೂ ಕೂಡ ಅತ್ಯಂತ ಮಿತ್ರರ ಜೊತೆಗೆ ಹೇಗೆ ಮಾತಾಡಬೇಕೋ ಅಷ್ಟು ಪ್ರೀತಿಯಿಂದ ಮಾತನಾಡುವಂತಹ ಒಂದು ಸೌಹಾರ್ದ, ಸೌಜನ್ಯ, ಒಂದು ಕಲೆ ಅವರಲ್ಲಿ ಇತ್ತು ಅನ್ನೋದನ್ನು ನಾವು ಕಂಡಿದ್ದೇವೆ. ಅಂತಹ ಪೇಜಾವರ ಶ್ರೀಪಾದಂಗಳವರ ಈ ಒಂದು ಪುಣ್ಯಸ್ಮರಣೆಯನ್ನು ಅಖಿಲ ಕರ್ನಾಟಕ ಮಾಧ್ವ ಸಭಾ ವತಿಯಿಂದ ಮಾಡುತ್ತಾ ಇರೋದು ಅತ್ಯಂತ ಔಚಿತ್ಯಪೂರ್ಣ. ಶ್ರೀಮಠದ ವತಿಯಿಂದ ನಿನ್ನೆ ಸಂಸ್ಮರಣ ಸಭೆ ಮಠದಲ್ಲಿ ಮಾಡಲಾಗಿತ್ತು. ಪುನಃ ಇವತ್ತು ಆ ಸಂಸ್ಮರಣದ ಸಭೆಯನ್ನು ಇಲ್ಲಿ ಮಾಡುತ್ತಾ ಇದ್ದಾರೆ. ನಿಮಗೆಲ್ಲ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ. ಸಭೆಯ ಸದಸ್ಯರಿಗೂ ಬಂದ ಎಲ್ಲ ಹಿರಿಯ ಗಣ್ಯ ಅಧಿಕಾರಿಗಳಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹವಾಗಲಿ. ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮ, ಸನಾತನ ವೈದಿಕ ಧರ್ಮದ ಪ್ರಚಾರ ಪ್ರಸಾರ, ಅದರ ರಕ್ಷಣೆ, ಅದಕ್ಕಾಗಿ ಸಂಘಟನೆ ವಿಶೇಷವಾಗಿ ಇನ್ನೂ ಉನ್ನತ ಮಟ್ಟದಲ್ಲಿ ಆಗುವಂತೆ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ವಿಶ್ವ ಪ್ರಸನ್ನ ತೀರ್ಥರನ್ನು ಪೇಜಾವರ ಶ್ರೀಪಾದಂಗಳವರು ಸಮಾಜಕ್ಕೆ ನೀಡಿದ್ದಾರೆ. ನಮ್ಮ ನಂತರ ಏನು ಅಂತ ನಿಮಗೆ ಚಿಂತೆ ಬೇಡ, ವಿಶ್ವಪ್ರಸನ್ನ ತೀರ್ಥರು ನಿಮ್ಮನ್ನೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತ. ಅವರಿಗೆ 88ನೇ ಇಸ್ವಿಯಲ್ಲಿ ಆಶ್ರಮವನ್ನು, ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಪೇಜಾವರ ಶ್ರೀಪಾದರು. ಪ್ರಾಯ ಇದನ್ನು ಸೂಚನೆ ಮಾಡಿದರು, 88ನೇ ಇಸ್ವಿಗೆ ಕೊಡ್ತಾ ಇದ್ದೇವೆ, ನಮ್ಮ 88ನೇ ವಯಸ್ಸಿನವರೆಗೆ ನಿಮ್ಮ ಜೊತೆಗೆ ನಾವಿರ್ತೇವೆ, ಆಮೇಲೆ ಮುಂದಿನ ಜವಾಬ್ದಾರಿ ನಿಮ್ಮದು ಅನ್ನುವ ಸೂಚನೆಯನ್ನು ಮಾಡಿದ ಹಾಗೆ ಇದೆ. ಅಂತಹ ಒಂದು ವಿಶೇಷವಾದ ಮಾರ್ಗದರ್ಶನ ವಿಶ್ವಪ್ರಸನ್ನ ತೀರ್ಥರಿಂದ ಮುಂದೆ ನಡೆಯಲಿದೆ. ಹರಿವಾಯು ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆಯನ್ನು